ತುಮಕೂರಿನಲ್ಲಿ ನಾಳೆ ಸಮಾವೇಶವನ್ನು ಇಟ್ಕೊಂಡಿದ್ದಾರೆ. ಇದರಲ್ಲಿ ಎರಡು ಭಾಗ ಇರ್ತಕ್ಕಂಥದ್ದು. ಒಂದು, ಕಂದಾಯ ಇಲಾಖೆಯಲ್ಲಿ ಸುಮಾರು 1,52,000 ಜನರಿಗೆ, ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು ಕಂದಾಯ ಗ್ರಾಮಗಳನ್ನಾಗಿ ಮಾಡಿರ್ತಕ್ಕಂಥದ್ದು, ಈ ಪೌತಿ ಕಾರ್ಯಗಳು, ಆಮೇಲೆ ಇದೆಲ್ಲವನ್ನು ಸೇರಿ ಒಟ್ಟು 1,52,000 ಜನರಿಗೆ ನಾವು ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೀವಿ. ಇದು ಒಂದು ಭಾಗ. ಎರಡನೇದು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ನಾವು ಜನತೆಗೆ, ರಾಜ್ಯದ ಜನತೆಗೆ ನಮ್ಮ ಪ್ರಣಾಳಿಕೆಯ ಮೂಲಕ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೀವಿ. ಅದೆಲ್ಲವನ್ನು ಈಡೇರಿಸ್ತೀವಿ 5 ವರ್ಷದಲ್ಲಿ ಅಂತ ಕೂಡ ನಾವು ಹೇಳ್ಕೊಂಡಿದ್ದೇವೆ. ಈ 3 ವರ್ಷದಲ್ಲಿ ಏನೆಲ್ಲ ಮಾಡಿದ್ದೇವೆ ಅನ್ನೋದನ್ನು ಕೂಡ ನಾವು ತಿಳಿಸ್ಬೇಕಾಗ್ತದೆ. ರಾಜ್ಯದ ಜನತೆ ಅವರಿಗೆ ಅದನ್ನು ತಿಳ್ಕೊಳ್ತಕ್ಕಂಥ ಹಕ್ಕಿದೆ ಅವರಿಗೆ. ಹಾಗಾಗಿ ಅದನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ತವರು ಜಿಲ್ಲೆಯಲ್ಲಿ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಪರಮೇಶ್ವರ್ ಅವರ ಶಕ್ತಿ ಪ್ರದರ್ಶನ ಆಗ್ತಿದೆ ಅನ್ನೋದು ಚರ್ಚೆಗಳು. ಇಲ್ಲಿ ಯಾರ ಶಕ್ತಿ ಪ್ರದರ್ಶನವೂ ಇಲ್ಲ. ಸರ್ಕಾರದ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ ಅಂತ ಹೇಳೋದು ಬಿಟ್ಟರೆ, ನನಗೆ ವೈಯಕ್ತಿಕವಾಗಲಿ ಅಥವಾ ಬೇರೆಯವರಿಗಾಗಲಿ ಅದು ಆ ರೀತಿ ನಾವು ನೋಡೋದಿಲ್ಲ. ಶಕ್ತಿ ಪ್ರದರ್ಶನದ ದೃಷ್ಟಿಯಲ್ಲಿ ನಾವು ನೋಡೋದು. ನಮಗೆ ಜನಗಳಿಗೆ ಕೊಟ್ಟಿರತಕ್ಕಂಥ ಮಾತನ್ನು ಉಳಿಸ್ಕೊಂಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಹೇಳಬೇಕಾಗುತ್ತೆ. ಅದನ್ನು ಹೇಳೋದಕ್ಕೂ ಹೊರಟಿದ್ದೇವೆ. ಹೈಕಮಾಂಡ್ ಯಾರು ಬರ್ತಾರೆ ಸರ್? ಯಾರಿಗಿಲ್ಲ. ಇಲ್ಲ, ನಾವು ಇದು ಸರ್ಕಾರಿ ಕಾರ್ಯಕ್ರಮದ ಹೊರತು ಇದೇನು ಪಕ್ಷದ ಕಾರ್ಯಕ್ರಮ ಅಲ್ಲ. ಯಾರು ಕೂಡ ಹೈಕಮಾಂಡಿಂದ ನಾವು ಕರೆದಿಲ್ಲ. ಬಿಕಾಸ್ ಇಟ್ ಈಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್. ಮಾರನೇ ದಿನನೇ ಸಾರಿಗೆ ನೌಕರರ ಮುಷ್ಕರ ಇದೆ ಸರ್. ಒಂದು ದಿನ ಸರ್ಕಾರಕ್ಕೆ ಮಾರನೇ ದಿನ ಮುಷ್ಕರ. ಅವರದ್ದು ಸಮಸ್ಯೆ ಬಗ್ಗೆ ಅವರು ಸರ್ಕಾರದ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ, ಸಾರಿಗೆ ಸಚಿವರು ಕೂಡ ಅವ್ರ ಜೊತೆ ಮಾತನಾಡಿದ್ದಾರೆ. ಮೊನ್ನೆ ದಿವಸ ನಾನು ಕೂಡ ಅವ್ರ ಜೊತೆ ಮಾತಾಡಿದೆ. ಅವರಿಗೆ 20ರ ನಂತರ ನೀವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವಕಾಶ ಕೊಡ್ತೇವೆ, ಆದರೆ ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಪರವಾಗಿ ನಾವು ಇದ್ದೇವೆ ಅಂಥೇಳಿ ಹೇಳಿದರು. ಈಗ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ ಅಂತ ಹೇಳಿದರು, ಅದನ್ನು ಕೈ ಬಿಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು 20ರ ನಂತರ ಅವ್ರ ಜೊತೆ ನಾವು ಚರ್ಚೆ ಮಾಡ್ಬೋದು. ಅವರು ಒಪ್ಪೋದಾದರೆ ಅವರಿಗಿರ್ತಕ್ಕಂಥ ಅಹವಾಲು ಈಗಾಗಲೇ ಮುಖ್ಯಮಂತ್ರಿಗಳು ಕೇಳಿದರು. ರೀಸನಬಲ್ ಆಗಿ ಏನು ಮಾಡಬೇಕು ಅದನ್ನು ಸರ್ಕಾರ ಖಂಡಿತವಾಗಿ ಮಾಡುತ್ತೆ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಹೇಳಿದರು. ಸರ್, ಇವಾಗ